ವೀಕ್ಷಕರೇ, ಧರ್ಮಸ್ಥಳ ವಿರುದ್ಧದ ಈ ದೊಡ್ಡ ಷಡ್ಯಂತ್ರ ಏನಿದೆ ಇದನ್ನ ಮೊದಲು ಬಯಲಿಗೆಳೆದಿದ್ದೆ. ಇದರ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ಇಟ್ಟಿದ್ದೆ ರಿಪಬ್ಲಿಕ್ ಕನ್ನಡ, ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಬಲ ಮೂಲಗಳ ಮಾಹಿತಿ ಅಲ್ಲ, ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅವರು ಹೇಳಿದ್ರು ಎನ್ನಲಾಗಿದೆ ಹೇಳಲಾಗಿದೆ ಅಲ್ಲ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಸತ್ಯವನ್ನ, ಒಳ ಹೂರಿನ ಒಬ್ಬೊಬ್ಬರ ಮುಖವಾಡ ಏನಿದೆ ಅದನ್ನ ಹಾಗೆ ಕಳಚಿ ಬಿಸಾಕಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಎಂದು ಸತ್ಯದ ಪರವಾಗಿ, ಕೇವಲ ಸತ್ಯದ ಪರವಾಗಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಬಯಲಿಗೆಳೆದಿದ್ದೆ ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಇವತ್ತು ಅದನ್ನ ಸರ್ಕಾರ ಒಪ್ಪಿಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಸತ್ಯವನ್ನ ಮಾತ್ರ ಅನ್ನುವಂಥದ್ದನ್ನ ನೋಡಿ. ಇಡೀ ಧರ್ಮಸ್ಥಳದ ಸುತ್ತ ಅಷ್ಟೆಲ್ಲ ಅನುಮಾನದ ಹುತ್ತ ಕಟ್ಟಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಾಯಿಗೆ ಬಂದ ಹಾಗೆ ಸಾವಿರ ಶವಗಳು ಅಂತದ್ದು ಇಂಥದ್ದು ಅಂತ ಕತೆ ಕಟ್ಟಿ ಬಿಡ್ತಾ ಇರುವಾಗ ಇವರುಗಳ ಮುಖವಾಡವನ್ನ ಕಳಚಿ ಬಿಸಾಡಿದ್ದು ಕೇವಲ ರಿಪಬ್ಲಿಕ್ ಕನ್ನಡ. ಯಾಕೆ ಹೀಗೆ ಹೇಳ್ತಾ ಇದೀವಿ ನಿಮಗೆ ಗೊತ್ತಿದೆ ವೀಕ್ಷಕರೇ. ನೀವು ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನಿರಂತರವಾಗಿ ನಾವು ನಿಮ್ಮ ಮುಂದೆ ತೆರೆದಿಟ್ಟ ಎಲ್ಲ ಸತ್ಯವನ್ನ ನೋಡಿದ್ದೀರಿ, ಎಲ್ಲ ಸ್ಟೋರಿಗಳನ್ನ ವರದಿಗಳನ್ನ ನೋಡಿದ್ದೀರಿ. ರಿಪಬ್ಲಿಕ್ ಕನ್ನಡ ಹೇಳಿದ್ದೆಲ್ಲ ಎಷ್ಟರ ಮಟ್ಟಿಗೆ 100ಕ್ಕೆ 100% ಸತ್ಯ ಅನ್ನೋದು ನಿಮಗೆ ಗೊತ್ತಿದೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ. ನಾವು ಹೇಳಿದ್ದು ಅದೇ, ಸರ್ಕಾರಿ ವಕೀಲರು ಹೇಳಿದ್ದು ಅದೇ. ಪ್ರತಿದಿನವೂ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲು ಮಾಡ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ, ಎಂದೆಂದೂ ಕೂಡ ಸತ್ಯದ ಪರವಾಗಿ. ನಿನ್ನೆ ಸರ್ಕಾರಿ ವಕೀಲರು ಕೋರ್ಟ್ನಲ್ಲಿ ಏನು ಹೇಳಿದರೋ ಇದನ್ನೇ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಟ್ಟಿತ್ತು ಜನರ ಮುಂದೆ ಕೆಲವು ದಿನಗಳ ಹಿಂದೆ. ಈಗ ತನಿಖೆಯ ಮುಖಾಂತರ ಸರ್ಕಾರ ಇದು ಸತ್ಯ ಅಂತ ಹೇಳ್ತಾ ಇದೆ. ಚಿನ್ನಯ್ಯನ ಬಣ್ಣ ಏನು ಅನ್ನೋದನ್ನ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬುರುಡೆ ಕಥೆ ಹಿಂದೆ ಬಹುದೊಡ್ಡ ಗ್ಯಾಂಗೇ ಇದೆ ಅನ್ನುವಂಥದ್ದು, ಈ ಬುರುಡೆ ಕಥೆ ಬಹಳ ದೊಡ್ಡ ಬುರುಡೆ ಅನ್ನೋದನ್ನ ಹೇಳಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಗಿರೀಶ್ ಮಟ್ಟಣ್ಣವರ ಸುಳ್ಳು ಏನು, ಹಾಗೇನೆ ಸುಜಾತಾ ಭಟ್ ಬಹುದೊಡ್ಡ ಸುಳ್ಳಿನ ಕೋಟೆ ಬಟ ಬಯಲಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಚಿನ್ನಯ್ಯ ತನ್ನ ಎಲ್ಲ ಸತ್ಯವನ್ನ ಒಪ್ಪಿಕೊಳ್ತಾನೆ, ಆತ ಹೇಳ್ತಾ ಇರೋದು ಬುರುಡೆ ಅನ್ನೋದನ್ನ ಸಾಬೀತುಪಡಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರ ಇವತ್ತು ತನ್ನ ವಕೀಲರ ಮೂಲಕ ಕೋರ್ಟ್ನಲ್ಲಿ ಈ ವಿಚಾರಗಳನ್ನೇ ಹೇಳಿದೆ, ಇವೆಲ್ಲವೂ ಕೂಡ ಸತ್ಯ ಅಂತ ಒಪ್ಪಿಕೊಂಡಿದೆ. ವೀಕ್ಷಕರೇ, ಧರ್ಮಸ್ಥಳ ವಿರುದ್ಧದ ಈ ದೊಡ್ಡ ಷಡ್ಯಂತ್ರ ಏನಿದೆ ಇದನ್ನ ಮೊದಲು ಬಯಲಿಗೆಳೆದಿದ್ದೆ. ಇದರ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ಇಟ್ಟಿದ್ದೆ ರಿಪಬ್ಲಿಕ್ ಕನ್ನಡ, ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಬಲ ಮೂಲಗಳ ಮಾಹಿತಿ ಅಲ್ಲ, ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅವರು ಹೇಳಿದ್ರು ಎನ್ನಲಾಗಿದೆ ಹೇಳಲಾಗಿದೆ ಅಲ್ಲ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಸತ್ಯವನ್ನ, ಒಳ ಹೂರಿನ ಒಬ್ಬೊಬ್ಬರ ಮುಖವಾಡ ಏನಿದೆ ಅದನ್ನ ಹಾಗೆ ಕಳಚಿ ಬಿಸಾಕಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಎಂದು ಸತ್ಯದ ಪರವಾಗಿ, ಕೇವಲ ಸತ್ಯದ ಪರವಾಗಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಬಯಲಿಗೆಳೆದಿದ್ದೆ ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಇವತ್ತು ಅದನ್ನ ಸರ್ಕಾರ ಒಪ್ಪಿಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಸತ್ಯವನ್ನ ಮಾತ್ರ ಅನ್ನುವಂಥದ್ದನ್ನ ನೋಡಿ. ಇಡೀ ಧರ್ಮಸ್ಥಳದ ಸುತ್ತ ಅಷ್ಟೆಲ್ಲ ಅನುಮಾನದ ಹುತ್ತ ಕಟ್ಟಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಾಯಿಗೆ ಬಂದ ಹಾಗೆ ಸಾವಿರ ಶವಗಳು ಅಂತದ್ದು ಇಂಥದ್ದು ಅಂತ ಕತೆ ಕಟ್ಟಿ ಬಿಡ್ತಾ ಇರುವಾಗ ಇವರುಗಳ ಮುಖವಾಡವನ್ನ ಕಳಚಿ ಬಿಸಾಡಿದ್ದು ಕೇವಲ ರಿಪಬ್ಲಿಕ್ ಕನ್ನಡ. ಯಾಕೆ ಹೀಗೆ ಹೇಳ್ತಾ ಇದೀವಿ ನಿಮಗೆ ಗೊತ್ತಿದೆ ವೀಕ್ಷಕರೇ. ನೀವು ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನಿರಂತರವಾಗಿ ನಾವು ನಿಮ್ಮ ಮುಂದೆ ತೆರೆದಿಟ್ಟ ಎಲ್ಲ ಸತ್ಯವನ್ನ ನೋಡಿದ್ದೀರಿ, ಎಲ್ಲ ಸ್ಟೋರಿಗಳನ್ನ ವರದಿಗಳನ್ನ ನೋಡಿದ್ದೀರಿ. ರಿಪಬ್ಲಿಕ್ ಕನ್ನಡ ಹೇಳಿದ್ದೆಲ್ಲ ಎಷ್ಟರ ಮಟ್ಟಿಗೆ 100ಕ್ಕೆ 100%
100% ಸತ್ಯ ಅನ್ನೋದು ನಿಮಗೆ ಗೊತ್ತಿದೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ. ನಾವು ಹೇಳಿದ್ದು ಅದೇ, ಸರ್ಕಾರಿ ವಕೀಲರು ಹೇಳಿದ್ದು ಅದೇ. ಪ್ರತಿದಿನವೂ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲು ಮಾಡ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ ಎಂದೆಂದು ಕೂಡ ಸತ್ಯದ ಪರವಾಗಿ. ನಿನ್ನೆ ಸರ್ಕಾರಿ ವಕೀಲರು ಕೋರ್ಟ್ನಲ್ಲಿ ಏನು ಹೇಳಿದರೋ ಇದನ್ನೇ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಜನರ ಮುಂದೆ ಕೆಲವು ದಿನಗಳ ಹಿಂದೆ. ಈಗ ತನಿಖೆಯ ಮುಖಾಂತರ ಸರ್ಕಾರ ಇದು ಸತ್ಯ ಅಂತ ಹೇಳ್ತಾ ಇದೆ. ಚಿನ್ನಯ್ಯನ ಬಣ್ಣ ಏನು ಅನ್ನೋದನ್ನ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬುರುಡೆ ಕಥೆ ಹಿಂದೆ ಬಹುದೊಡ್ಡ ಗ್ಯಾಂಗೇ ಇದೆ ಅನ್ನುವಂಥದ್ದು, ಈ ಬುರುಡೆ ಕಥೆ ಬಹಳ ದೊಡ್ಡ ಬುರುಡೆ ಅನ್ನೋದನ್ನ ಹೇಳಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಗಿರೀಶ್ ಮಟ್ಟಣ್ಣವರ ಸುಳ್ಳು ಏನು, ಹಾಗೇನೆ ಸುಜಾತಾ ಭಟ್ ಬಹುದೊಡ್ಡ ಸುಳ್ಳಿನ ಕೋಟೆ ಬಟ ಬಯಲಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಚಿನ್ನಯ್ಯ ತನ್ನ ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತಾನೆ, ಆತ ಹೇಳ್ತಾ ಇರೋದು ಬುರುಡೆ ಅನ್ನೋದನ್ನ ಸಾಬೀತುಪಡಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರ ಇವತ್ತು ತನ್ನ ವಕೀಲರ ಮೂಲಕ ಕೋರ್ಟ್ನಲ್ಲಿ ಈ ವಿಚಾರಗಳನ್ನೇ ಹೇಳಿದೆ. ಇವೆಲ್ಲವೂ ಕೂಡ ಸತ್ಯ ಅಂತ ಒಪ್ಪಿಕೊಂಡಿದೆ. ವೀಕ್ಷಕರೇ, ಧರ್ಮಸ್ಥಳ ವಿರುದ್ಧದ ಈ ದೊಡ್ಡ ಷಡ್ಯಂತ್ರ ಏನಿದೆ ಇದನ್ನ ಮೊತ್ತ ಮೊದಲು ಬಯಲಿಗೆಳೆದಿದ್ದೆ. ಇದರ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ಇಟ್ಟಿದ್ದೆ ರಿಪಬ್ಲಿಕ್ ಕನ್ನಡ, ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಬಲ ಮೂಲಗಳ ಮಾಹಿತಿ ಅಲ್ಲ, ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅವರು ಹೇಳಿದ್ರು ಎನ್ನಲಾಗಿದೆ ಹೇಳಲಾಗಿದೆ ಅಲ್ಲ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಸತ್ಯವನ್ನ, ಒಳ ಊರಿನ ಒಬ್ಬೊಬ್ಬರ ಮುಖವಾಡ ಏನಿದೆ ಅದನ್ನ ಹಾಗೆ ಕಳಚಿ ಬಿಸಾಕಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಎಂದು ಸತ್ಯದ ಪರವಾಗಿ, ಕೇವಲ ಸತ್ಯದ ಪರವಾಗಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಬಯಲಿಗೆಳೆದಿದ್ದೆ ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಇವತ್ತು ಅದನ್ನ ಸರ್ಕಾರ ಒಪ್ಪಿಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡ ಹೇಳಿದ್ದು ಕೇವಲ ಸತ್ಯವನ್ನ ಮಾತ್ರ ಅನ್ನುವಂಥದ್ದನ್ನ ನೋಡಿ. ಇಡೀ ಧರ್ಮಸ್ಥಳದ ಸುತ್ತ ಅಷ್ಟೆಲ್ಲ ಅನುಮಾನದ ಹುತ್ತ ಕಟ್ಟಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಾಯಿಗೆ ಬಂದ ಹಾಗೆ ಸಾವಿರ ಶವಗಳು ಅಂಥದ್ದು ಇಂಥದ್ದು ಅಂತ ಕತೆ ಕಟ್ಟಿ ಬಿಡ್ತಾ ಇರುವಾಗ ಇವರುಗಳ ಮುಖವಾಡವನ್ನ ಕಳಚಿ ಬಿಸಾಡಿದ್ದು ಕೇವಲ ರಿಪಬ್ಲಿಕ್ ಕನ್ನಡ. ಯಾಕೆ ಹೀಗೆ ಹೇಳ್ತಾ ಇದೀವಿ ನಿಮಗೆ ಗೊತ್ತಿದೆ ವೀಕ್ಷಕರೇ. ನೀವು ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನಿರಂತರವಾಗಿ ನಾವು ನಿಮ್ಮ ಮುಂದೆ ತೆರೆದಿಟ್ಟ ಎಲ್ಲ ಸತ್ಯವನ್ನ ನೋಡಿದ್ದೀರಿ, ಎಲ್ಲ ಸ್ಟೋರಿಗಳನ್ನ ವರದಿಗಳನ್ನ ನೋಡಿದ್ದೀರಿ. ರಿಪಬ್ಲಿಕ್ ಕನ್ನಡ ಹೇಳಿದ್ದೆಲ್ಲ ಎಷ್ಟರ ಮಟ್ಟಿಗೆ 100ಕ್ಕೆ 100% ಸತ್ಯ ಅನ್ನೋದು ನಿಮಗೆ ಗೊತ್ತಿದೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ. ನಾವು ಹೇಳಿದ್ದು ಅದೇ, ಸರ್ಕಾರಿ ವಕೀಲರು ಹೇಳಿದ್ದು ಅದೇ. ಪ್ರತಿದಿನವೂ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲು ಮಾಡ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ ಎಂದೆಂದು ಕೂಡ ಸತ್ಯದ ಪರವಾಗಿ. ನಿನ್ನೆ ಸರ್ಕಾರಿ ವಕೀಲರು ಕೋರ್ಟ್ನಲ್ಲಿ ಏನು ಹೇಳಿದರೋ ಇದನ್ನೇ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಜನರ ಮುಂದೆ ಕೆಲವು ದಿನಗಳ ಹಿಂದೆ. ಈಗ ತನಿಖೆಯ ಮುಖಾಂತರ ಸರ್ಕಾರ ಇದು ಸತ್ಯ ಅಂತ ಹೇಳ್ತಾ ಇದೆ. ಚಿನ್ನಯ್ಯನ ಬಣ್ಣ ಏನು ಅನ್ನೋದನ್ನ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬುರುಡೆ ಕಥೆ ಹಿಂದೆ ಬಹುದೊಡ್ಡ ಗ್ಯಾಂಗೇ ಇದೆ ಅನ್ನುವಂಥದ್ದು, ಈ ಬುರುಡೆ ಕಥೆ ಬಹಳ ದೊಡ್ಡ ಬುರುಡೆ ಅನ್ನೋದನ್ನ ಹೇಳಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಗಿರೀಶ್ ಮಟ್ಟಣ್ಣವರ ಸುಳ್ಳು ಏನು, ಹಾಗೇನೆ ಸುಜಾತಾ ಭಟ್ ಬಹುದೊಡ್ಡ ಸುಳ್ಳಿನ ಕೋಟೆ ಬಟ ಬಯಲಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಚಿನ್ನಯ್ಯ ತನ್ನ ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತಾನೆ, ಆತ ಹೇಳ್ತಾ ಇರೋದು ಬುರುಡೆ ಅನ್ನೋದನ್ನ ಸಾಬೀತುಪಡಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರ ಇವತ್ತು ತನ್ನ ವಕೀಲರ ಮೂಲಕ ಕೋರ್ಟ್ನಲ್ಲಿ ಈ ವಿಚಾರಗಳನ್ನೇ ಹೇಳಿದೆ. ಇವೆಲ್ಲವೂ ಕೂಡ ಸತ್ಯ ಅಂತ ಒಪ್ಪಿಕೊಂಡಿದೆ.